ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಯಾಕೆಲ್ರೂ ಹಾಗ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದೀರಾ? ಏನು ಇಲ್ಲಮ್ಮ ಜ್ಯೋತಿ, ಅದು ನನ್ನ ಬದಲಾವಣೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿದೆ ಅಲ್ವಾ? ಅಪ್ಪ, ನನ್ನ ಮಾವನಿಂದ ಬಯಸಿದ್ದೇನು ಅವ್ರ ಪ್ರೀತಿ. ಆ ಪ್ರೀತಿನೇ ನನ್ನ ಹುಡ್ಕೊಂಡ್ ಬಂದ್ರೆ ನಾನು ಹೇಗಪ್ಪ ದೂರ ತಳ್ಳಿ? ತಂಗಿಗೆ ಮಾತ್ರ ಅಂತ ಮೀಸಲಾಗಿದ್ದವ್ರ ಪ್ರೀತಿ ನನಗೂ ಸಮಪಾಲ್ ಸಿಗ್ತಿದೆ. ಇದಕ್ಕಿಂತ ನನಗೆ ಇನ್ನೇನ್ ಬೇಕು? ಈ ಜನ್ಮದಲ್ಲಿ ನನಗೆ ಸಾಕಪ್ಪ. ಅಪ್ಪ, ಅವ್ರನ್ನ ಕರ್ಕೊಂಡು ಹೋಗಿ ಕೈಕಾಲ್ ಮುಖ ತೊಳ್ಕೊಂಬರಕ್ಕೆ ಹೇಳಿ. ಊಟಕ್ಕೆಲ್ಲ ರೆಡಿ ಮಾಡ್ಬಿಡ್ತೀನಿ. ಮಾವ, ಒಳಗೆ ಬನ್ನಿ. ಊಟಕ್ಕೆ ರೆಡಿ ಮಾಡ್ತೀನಿ, ಬನ್ನಿ ಮಾವ. ಮಾವಯ್ಯ, ನಾವಿಬ್ರು ಏನಾದ್ರೂ ಒಂದೇ ತರ ಕನ್ಸು ಕಾಣ್ತಾ ಇದೀವ? ನನಗೂ ಹಾಗೆ ಅನಿಸ್ತಿದೆ. ಆದರೂ ಏನೋ ಒಳ್ಳೇದಾಗುತ್ತೆ ಅನಿಸ್ತಿದೆ. ಏನು ಯೋಚನೆ ಮಾಡಬೇಡ, ಜ್ಯೋತಿ ಮತ್ತೆ ಆ ಮನೆಗೆ ಬಂದೇ ಬರ್ತಾಳೆ. ನಿಮ್ಮಿಬ್ಬರು ಜೀವನ ಮತ್ತೆ ಶುರುವಾಗೇ ಆಗುತ್ತೆ. ನನಗೆ ಆ ನಂಬಿಕೆ ಈಗ ಬರ್ತಾ ಇದೆ ನೋಡ. ಅಲ್ಲಣ್ಣ ಹೇಗಿದನೋ ಏನೋ, ಜ್ಯೋತಿ ಅವನ್ನ ಹೇಗೆ ನೋಡ್ಕೋತಿದ್ದಾಳೋ ಏನೋ. ಫೋನ್ ಮಾಡಿ ವಿಚಾರಿಸೋಣ ಅಂದರೆ ಮನೆಯವ್ರು ಯಾರು ಮಾತಾಡೋ ಹಾಗಿಲ್ಲ ಅಂತ ನಾನೇ ತೀರ್ಪು ಕೊಟ್ಬಿಟ್ಟಿದ್ದೀನಿ. ಈಗೇನು ಮಾಡಲಿ, ಹೇಗೆ ತಿಳ್ಕೊಳ್ಳಿ? ಹಾಂ, ಮಾವನಿಗೆ ಫೋನ್ ಮಾಡಿ ಕೇಳಿದ್ರೆ ಹೌದು, ಆಮೇಲೆ ಈಶ್ವರಪ್ಪ ಮಾವಂಗೆ ಫೋನ್ ಮಾಡಿ ಕೇಳಬೇಕು. ಇಲ್ಲಾಂದರೆ ನನ್ನ ಮನಸ್ಸು ತಡಿಯಲ್ಲ. ತುಳಸಿ, ಏನು ಮಾಡ್ತಾ ಇದೀಯ ತುಳಸಿ? ಅಯ್ಯಯ್ಯೋ, ನೋಡ್ಕೊಳ್ಳಿಲ್ಲ ಮಾವ, ಕ್ಷಮಿಸಿ. ಏನು ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ, ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಬೇರೆ ಅಂದ್ರೆ? ಪಂಚಾಯತಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಮಾವ. ಪಂಚಾಯತಿಲಿ ನಿಮ್ಮ ಅಣ್ಣ ಜ್ಯೋತಿ ಮನೆಗೆ ಹೋಗೋದು ಅಂತ ಆಯ್ತಲ್ಲ, ಅದ್ರ ಬಗ್ಗೆ ತಾನೆ? ಇಲ್ಲ ಮಾವ, ನಾನು ಹೇಳ್ತಿರೋದು ಗ್ರಾಮ ಪಂಚಾಯತಿ ಬಗ್ಗೆ. ಯಾಕೆ ಸುಳ್ಳು ಹೇಳ್ತಿದ್ಯಾ ತುಳಸಿ? ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅಂತ ಅರ್ಥ ಮಾಡ್ಕೊಳ್ದಿರೋಷ್ಟು ಮುಟ್ಟಾಳ ಅಲ್ಲ ನಾನು. ನಿಮ್ಮ ಅಣ್ಣ ಜ್ಯೋತಿ ಮನೆಗೆ ಹೋಗಿದ್ದಾನೆ. ಆ ಜ್ಯೋತಿ ಅವನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾಳೋ? ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದರೂ ಕೊಟ್ಲೋ ಇಲ್ವೋ? ಅವಮಾನ ಮಾಡಿದ್ರೆ ಏನು ಮಾಡೋದು? ಇದೇ ತಾನೇ ನಿನ್ನ ತಲೆಯಲ್ಲಿ ಓಡ್ತಾ ಇರೋದು? ಇಲ್ಲ ಮಾವ, ಹಾಗೇನೂ ಇಲ್ಲ. ತುಳಸಿ, ಅವಮಾನ ಆದ ಕಡೆ ಸಂಬಂಧ ಬೇಡ, ಇಷ್ಟ ಆಗದೆ ಹೋದ್ರೆ ಸಂಸಾರ ಬೇಡ ಅಂತ ಎಲ್ಲೋ ಓದಿದ ನೆನಪು. ಎಷ್ಟು ನಿಜ ಅಲ್ವಾ? ಆದರೆ ನಿಮ್ಮಣ್ಣ ಅವಮಾನ ಆದ ಕಡೆನೆ ಸಂಬಂಧ ಉಳಿಸ್ಕೊಂಡು ಸಂಸಾರ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಅಲ್ಲಿ ಮತ್ತೆ ಅವಮಾನ ಆಗತ್ತೆ ಹೊರತು ಇನ್ನೇನೂ ಆಗೋದಿಲ್ಲ. ಮಾವ, ನಾಳೆ ದಿನ ನನ್ಗೇನೋ ದೊಡ್ಡ ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ. ತುಳಸಿ, ಹಾಗನ್ಕೊಳ್ಳಿ ಅಷ್ಟೇ. ಡಾಕ್ಟ್ರ್ ಹೇಳ್ತಾರೆ ಇವ್ರು ಬದುಕಿದ್ರೆ 2 ತಿಂಗಳು ಬದುಕ್ಬೋದಷ್ಟೇ. ಆದ್ರೆ ಒಂದು ದುಬಾರಿ ಟ್ರೀಟ್ಮೆಂಟ್ ಇದೆ, ಅದನ್ನ ಕೊಡ್ಸಿದ್ರೆ ಹುಷಾರಾಗಬಹುದು, ಆದ್ರೆ ಗ್ಯಾರಂಟಿ ಹೇಳಕ್ಕಾಗಲ್ಲ ಅಂತಾರೆ. ಆಗ ನೀವೇನ್ ಮಾಡ್ತೀರಾ?
ತುಳಸಿ ಏನಿವೆಲ್ಲ? ಕೇಳಿದಕ್ಕೆ ಉತ್ತರ ಕೊಡಿ. ಏನ್ ಮಾಡ್ತೀರಾ? ಏನ್ ಮಾಡ್ತೀನಿ ಅಂದ್ರೆ ಕೊನೆ ಉಸಿರಿರೋವರೆಗೂ ನಿನ್ನ ಉಳಿಸ್ಕೊಳಕ್ ನೋಡ್ತೀನಿ. ಅಂದ್ರೆ ಅದೆಷ್ಟೇ ದುಬಾರಿ ಚಿಕಿತ್ಸೆ ಆದ್ರೂ ಕೊಡಿಸ್ತೀರಾ? ನನ್ನನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ, ಹೌದು ತಾನೆ? ಹೌದು. ಇದು ಹಾಗೇನೆ. ಸಂಬಂಧ ಸಾಯೋ ಅಂಚಲ್ಲಿದೆ ಅಂತ ಬಿಟ್ಕೊಡಕ್ಕಾಗಲ್ಲ. ಮಾನ ಪಣಕ್ಕಿಟ್ಟು ಅವಮಾನ ಅನ್ಭವಿಸಾದ್ರೂ ಸರಿ, ಆ ಸಂಬಂಧನ ಉಳಿಸ್ಕೊಳಕ್ ನೋಡ್ಬೇಕು. ನಮ್ಮಣ್ಣ ಮಾಡ್ತಿರೋದು ಅದೇ. ಅಣ್ಣ ಯಾಕೆ ಫೋನ್ ಮಾಡ್ತಿದ್ದಾನೆ? ಹಲೋ ಅಣ್ಣ, ಯಾಕೆ ಫೋನ್ ಮಾಡ್ತಿದ್ಯಾ? ಪಂಚಾಯತಿ ಕಟ್ಟೆಯಲ್ಲಿ ತೀರ್ಪು ಕೊಟ್ಟಿರೋದು ಮರ್ತ್ಬಿಟ್ಯಾ? ಮನೆಯವ್ರು ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ, ಅದರಲ್ಲೂ ಮುಖ್ಯವಾಗಿ ನನ್ನ ಜೊತೆ. ಪುಟಿ ಪುಟಿ ಪುಟಿ, ಒಂದ್ ನಿಮಿಷ. ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳಿಸ್ಕೊ. ನನಗೆ ನಿನ್ ಜೊತೆ ಮಾತಾಡಬೇಕು ಅನಿಸ್ತು. ಇಲ್ಲಿ ನಡೀತಿರೋದನ್ನೆಲ್ಲ ನಿನಗೆ ಹೇಳಬೇಕು ಅನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಏನಾಯ್ತಣ್ಣ? ಜ್ಯೋತಿ ಅವಮಾನ ಏನಾದ್ರೂ ಮಾಡಿದ್ಲಾ? ಪುಟಿ, ಇಲ್ಲ ಪುಟಿ. ಇಲ್ಲಿ ನಡೀತಿರೋದನ್ನೇನಾದ್ರೂ ಕೇಳಿದ್ರೆ ನೀನೇ ಆಶ್ಚರ್ಯ ಪಡ್ತೀಯ. ಬಾಗ್ಲಲ್ಲಿ ನಮ್ಮ ಮನೆ ದೇವ್ರು ಬಂದು ನಿಂತಿದ್ದಾರೆ, ಅದಕ್ಕೆ ಹಾಗೆ ನೋಡ್ತಾ ಇದ್ದೆ. ಆರ್ತಿ ತೆಗೆದು ಬರ್ಮಾಡ್ಕೊಳ್ಳೋದ ಇಲ್ಲ ದೃಷ್ಟಿ ತೆಗೆದು ಬರ್ಮಾಡ್ಕೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೆ. ಮಾವ, ಒಳಗ್ ಬನ್ನಿ, ಊಟಕ್ಕೆ ರೆಡಿ ಮಾಡ್ತೀನಿ. ಬನ್ನಿ ಮಾವ. ಏನು, ಜ್ಯೋತಿ ಅಷ್ಟೊಂದು ಬದಲಾಗಿದ್ದಾಳ? ಹೌದು ಪುಟ್ಟಿ, ಅವಳು ಬದಲಾವಣೆನ ನನ್ನಿಂದಾನೇ ನಂಬೋಕಾಗ್ತಾ ಇಲ್ಲ. ಬಹುಶಃ ಅವಳು ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ಲು ಅನ್ಸತ್ತೆ. ನಾನು ಅವಳ ಬಗ್ಗೆ ಗಮನ ಕೊಡಬೇಕು, ಅವಳಿಗೆ ಸಮಯ ಕೊಡಬೇಕು ಅಂತ. ಅದೀಗ ಆಗ್ತಿದ್ದ ಹಾಗೆ ಅವಳು ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಪುಟ್ಟಿ. ಏನೋ ಅಣ್ಣ, ನೀವಿಬ್ರು ಮತ್ತೆ ಒಂದಾಗಿ ಸಂತೋಷವಾಗಿದ್ರೆ ನನ್ನಷ್ಟು ಖುಷಿ ಪಡೋಳು ಯಾರೂ ಇಲ್ಲ. ಸರಿನಮ್ಮ, ಆಮೇಲೆ ನಿನ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮತ್ತೆ ಕೋಪ ಮಾಡ್ಕೊಂಡ್ರೆ ಕಷ್ಟ. ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಆಯ್ತಣ್ಣ. ದೇವ್ರೆ, ಅಣ್ಣ ಇಷ್ಟೊಂದು ಸಂತೋಷವಾಗಿ ಮಾತಾಡಿದ್ ಕೇಳಿ ಎಷ್ಟು ದಿನ ಆಗೋಗಿತ್ತು. ದಯವಿಟ್ಟು ಅವನ್ನ ಯಾವಾಗ್ಲೂ ಹೀಗೆ ಸಂತೋಷವಾಗಿರೋ ಹಾಗೆ ಮಾಡು. ನಮ್ಮ ಅಣ್ಣ ಅದಕ್ಕೆ ಒಂದ್ ಹಾಗೋಗ್ ಮಾಡು.